ಖುಷಿ ಸಂಭ್ರಮ ನೋಡಿ ಎಷ್ಟು ಖುಷಿ ಆಯ್ತಂತ. ಎಲ್ಲ ತುಂಬ ಆ್ಯಕ್ಚುಲಿ ಯೂಶ್ವಲಾಗಿ ಸಂಡೇ ನಾನು ಮೈನ್ ಥಿಯೇಟ್ರ್ ಇಲ್ಲ ಅಂದರೆ ವೀರೇಶಲ್ಲಿ ನೋಡ್ತಾ ಇದ್ದೆ ಯೂಶ್ವಲಾಗಿ. ಬಟ್ ಏನಂದರೆ ಈ ಸತಿ ಸ್ವಲ್ಪ ಕ್ರೌಡ್ ಜಾಸ್ತಿ ಅವಾಯ್ಡ್ ಮಾಡಬೇಕು, ಯಾಕಂದರೆ ಹೆಲ್ತ್ ಕಂಡೀಷನ್ ಆಗಿರೋದ್ರಿಂದ ಸ್ವಲ್ಪ ಇದಾಗುತ್ತೆ. ಆಮೇಲೆ ನೋಡೋಕ್ಕಾಗಲ್ಲ. ಆಮೇಲೆ ಅವ್ರಿಗೂ ಆ ಒಂದು ಪಿಕ್ಚರ್ ನೋಡ್ಬೇಕಾದ್ರೆ ಜೊತೆಲಿ ಇರಬೇಕಿದ್ರೆ ಏನಾಗುತ್ತೆ, ಇನ್ನೂ ಅವ್ರಿಗೆ ಎಂಥೂಸಿಯಾಸಮ್ ಜಾಸ್ತಿ ಆಗುತ್ತೆ. ಮತ್ತು ಬೇರೆಯವ್ರು ಬಂದಿರ್ತಾರೆ ಫ್ಯಾಮಿಲಿ ಕ್ರೌಡ್, ಅದಕ್ಕೆ ಡಿಸ್ಟರ್ಬ್ ಆಗೋದು ಬೇಡ. ಸೊ ಸುಮ್ಮನೆ ಒಂದು ವಿಸಿಟ್ ಮಾಡೋಣ, ಯಾಕಂದರೆ ಯೂಶ್ವಲಾಗಿ ಯೂಶ್ವಲಿ ಎಲ್ಲ ಫಿಲ್ಮ್ಗೂ ಬರ್ತಾ ಇರ್ತೀನಿ. ಈ ಸಿನಿಮಾದಲ್ಲಿ ಯಾಕೆ ಮಿಸ್ ಮಾಡೋದು, ನಮ್ಮದೇ ಪ್ರೊಡಕ್ಷನ್ ಆಗಿರೋದ್ರಿಂದ. ಗೀತಾ ಎಲ್ಲ ಫಸ್ಟ್ ಏನೇ ನೋಡಿಬಿಟ್ರು ಅವರು ಅಭಿಮಾನಿಗಳ ಜೊತೆ 6 ಗಂಟೆ ಶೋನೆ. ಸೊ ನಾವು ಇವತ್ತು ವೀರೇಶ್ ಸುಮ್ಮನೆ ವೀರೇಶ್ ನಮ್ಗೆ ಯಾವಾಗಲೂ ಒಂದು ನಾನು ಮೈನ್ ಥಿಯೇಟ್ರಿಗೆ ಹೋದರೆ ಈ ಕಡೆ ಸೈಡ್ಲಿ ಒಂದು 2-3 ಥಿಯೇಟ್ರ್ ಯೂಶ್ವಲ್ ವಿಸಿಟ್ ಮಾಡಿ. ವೀರೇಶ್ ಅಂತೂ ಯಾವಾಗಲೂ ಎವರ್ ಫೇವ್ರೇಟ್, ಯಾವಾಗ ಬಂದರೂ ಇದು ಬರ್ತಾ ಇರ್ತೀವಿ. ಇಲ್ಲೊಂದು ಬಂದರೆ ಒಂದು ಪಾಸಿಟಿವ್ ವೈಬ್ ಇದೆ. ಆಮೇಲೆ ಚಂದ್ರ ಅಂಕಲ್ ಅಷ್ಟೇ, ನಮಗೆ ಅವರು ಫಸ್ಟ್ ನಮಗೆ ಆಲ್ಮೋಸ್ಟ್ ಎಲ್ಲ ಫಸ್ಟ್ ಸಿನಿಮಾಯಿಂದ ನಾವು ಗೊತ್ತು ಅವರು. ಅದರಿಂದ ಒಂದು ಆತ್ಮೀಯತೆ, ಒಂದು ಫ್ಯಾಮಿಲಿ ಅಂತ ಒಂದು ಫೀಲ್ ಆಗುತ್ತೆ, ಒಂದು ಬಾಂಡೇಜ್ ಇರುತ್ತೆ. ಅವ್ರು ನೋಡ್ತಾ ಇದ್ರೇ ನಮಗೆ ಒಂದು ಖುಷಿ ಆಗುತ್ತೆ. ಆಮೇಲೆ ಇಲ್ಲಿ ಬಂದಿದ್ದ ಮೇಲೆ ಇವತ್ತು ಇಷ್ಟು ಮಟ್ಟಿಗೆ ಬಯಲುಸೀಮೆಯಲ್ಲಿ ಹೋಗ್ತಾ ಇರೋದು ನಮಗೆ ಭಾಳ ಖುಷಿಯಾಗಿದೆ. ಅದು ಗೀತಾ ಪಿಕ್ಚರ್ಸ್ಲಿ November 15th ಅದು ಜನ್ಮದ ಜೋಡಿ ಡೇಟ್. ಅದು 96ರಲ್ಲಿ ಅಲ್ಲಿ ನಮ್ಮ ತಾಯಿ ಡೈರೆಕ್ಟ್ ಮಾಡಿದರು, ಪ್ರೊಡ್ಯೂಸ್ ಮಾಡಿದ್ರು. ಇದು ನಾನು ಹೆಂಡತಿ ಡೈರೆಕ್ಟ್ ಮಾಡಿದ್ರು. ಸೊ ಇಬ್ಬರು ಶಕ್ತಿಗಳು, ಆ ಶಕ್ತಿಗಳು ಮಾಡಿದಾಗ ಯಾವಾಗಲೂ ಸಿನಿಮಾಗಳು ಚೆನ್ನಾಗಿ ಹೋಗೋ ಸಹಜ. ಅಲ್ಲಿ ನಾಗಭರಣ ಡೈರೆಕ್ಟ್ ಮಾಡಿದ್ರೆ, ಇಲ್ಲಿ ನರ್ತನ್ ಡೈರೆಕ್ಟ್ ಮಾಡಿದೆ, ಎಲ್ಲ ಎಣ್ಣೆ. ಸೊ ಒಂದು ಖುಷಿ ಆಯಿತು ಇಲ್ಲಿ ಬಂದು ನೋಡ್ತಾ ಇರೋದು, ಆ ಡೇಟ್ಲಿ ಬಂದಿರೋದು. ಆಮೇಲೆ ಕೋಇನ್ಸಿಡೆನ್ಸ್ ಆಗಿ ಒಂದೇನಂತೀವಿ, ಒಂದು ಒಳ್ಳೆ ಓಪನಿಂಗ್ ತಗೊಂಡಿರೋದು ನಮಗೆ ಭಾಳ ಖುಷಿ ಕೊಟ್ಟಿದೆ. ಮತ್ತೊಂದು ಹ್ಯಾಪಿ ವಿಚಾರ ಅಂತಂದ್ರೆ ಎಲ್ಲ ವಯೋಮಾನದ ಪ್ರೇಕ್ಷಕರು ಬಂದಿರುವಂಥದ್ದು. ಅವರು ಹೇಳ್ತಾರೆ ಅಂದ್ರೆ ಈ ಥರದ ಸಿನಿಮಾ ನೋಡಿ ತುಂಬಾ ದಿನ ಆಗಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇರೋದು ಎಲ್ಲ ಹೌಸ್ಫುಲ್. ಇಲ್ಲ, ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ನರ್ತನ್ ಆ್ಯಂಡ್ ನಮ್ಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಪ್ರೊಡಕ್ಷನ್ ಸೈಡಿಂದ. ಯಾಕಂದರೆ ಯೂಶ್ವಲಾಗಿ ಏನಾಗ್ತೀವಿ, ಬರೀ ಡೈರೆಕ್ಟ್ರು ಆ್ಯಕ್ಟ್ರ್ ಅಂತ ಹೇಳ್ತೀವಿ, ಆದರೆ ಪ್ರೊಡಕ್ಷನ್ ವ್ಯಾಲ್ಯೂ ಅಂತ ಆ್ಯಕ್ಚುಲಾಗಿ ಬರೋದು ಸ್ಟೋರಿ ಆ್ಯಂಡ್ ಕತೆಗೆ ತಕ್ಕಂತೆ ಒದಿಸ್ಕೊಡೋದಿದೆ. ಆ ಪ್ರೊಡಕ್ಷನ್ ಸೈಡಿಂದ ಗೀತಾ ಹಂಗೆ ಮಾತಾಡೋದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಆ್ಯಂಡ್ ಖುಷಿ ಆಗುತ್ತೆ. ಪ್ರೊಡಕ್ಷನ್ ಸೈಡ್ ಇವತ್ತು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾರೆ ಅಂದರೆ ನೋಡಿ ಆ ವ್ಯಾಲ್ಯೂ ಹೆಂಗಿದೆ ಅಂತ, ಅದು ನಮಗೆ ಒಂದು ಖುಷಿ ಕೊಡ್ತಾರೆ. ಇನ್ಫ್ಯಾಕ್ಟ್ ನಮಗೆ ನಾವು ಬೇರೆ ಪ್ರೊಡ್ಯೂಸರ್ಗೆ ಹೇಳ್ತೀವಿ, ನಮ್ಮ ಪ್ರೊಡಕ್ಷನ್ ಅಂತ ಬಂದಾಗ ವಿ ಕಾಂಟ್ ಕಡಿವಾಣ ಹಾಕೋಕ್ಕಲ್ಲ, ಒಂದು ಬೌಂಡ್ರಿ ಹಾಕೋಕ್ಕಲ್ಲ. ಅದಕ್ಕೆ ಏನು ಬೇಕು ನಾವು ಮಾಡಲೇಬೇಕಾಗುತ್ತೆ. ಇವತ್ತು ಇಷ್ಟು ಮಟ್ಟಿಗೆ ನಮಗೆ ಪ್ರೊಡಕ್ಷನ್ ಬಗ್ಗೆನೂ ಮಾತಾಡ್ತಾರೆ ಅಂದರೆ ಅದು ಭಾಳ ಖುಷಿ ಕೊಟ್ಟಿದೆ. ಕೆಲವು ಪರ್ಟಿಕ್ಯುಲರ್ ಥಿಯೇಟರ್ಗಳಲ್ಲಿ ದಾಖಲೆ ಮಟ್ಟದ ಕಲೆಕ್ಷನ್ ಆಗ್ತಾರೆ ಅಂತ ಅವರೇ ಖುಷಿಯಿಂದ ಹೇಳ್ಕೊತಾರೆ, ಇಷ್ಟ ಆಗಿದೆ, ಇಲ್ಲಿ ತನಕ ಆಗಿದ್ದೇ ಇಲ್ಲ ನಮ್ಮ ಥಿಯೇಟರ್ನಲ್ಲಿ ಅಂತ. ಅದೇನಾಗಿ ಅದೆಲ್ಲ ನಾನು ನೋಡೋಕೆ ಹೋಗಲ್ಲ, ದಾಖಲೆಲ್ಲ ನೋಡೋಕೆ ಹೋಗಲ್ಲ. ಪಿಕ್ಚರ್ ಚೆನ್ನಾಗಿ ನಮಗೇನಂದರೆ ಫಸ್ಟ್ ಎದ್ದ ತಕ್ಷಣ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು ಕಲೆಕ್ಷನ್ ಆಯಿತು, ಇಷ್ಟ ಆಯಿತು. ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ಪಿಕ್ಚರ್ ಎಷ್ಟು ಮಟ್ಟಿಗೆ ಜನಗಳಿಗೆ ಮುಟ್ತು ಅನ್ನೋದು ಬೇಕು. ದುಡ್ಡು ಅನ್ನೋದು ಆಟೋಮೆಟಿಕ್ಕಾಗಿ ಆಮೇಲೆ ಬಂದೇ ಬರುತ್ತೆ, ಅದ್ರ ಕಡೆ ಗಮನ ಕೊಡೋದು. ಸಿನಿಮಾ ಹೆಂಗೆ ರೀಚ್ ಮಾಡಿಸ್ಬೇಕು ಜನಗಳಿಗೆ, ಅದು ಉದ್ದೇಶ ಆಗಬೇಕೇ ಹೊರತು ಬರೀ ಹಣನೇ ಅನ್ನೋದು ಮುಖ್ಯ ಅಲ್ಲ. ಹಣ ತಾನಾಗಲೇ ಬರುತ್ತೆ, ಅದ್ರ ಹಿಂದೆ ಹೋಗೋದು ಬೇಡ. ಯಾವಾಗ ಸಿನಿಮಾ ಚೆನ್ನಾಗಿದೆ ಅಂತ ಬಂತು ಅದನ್ನು 100% ಜನ ನೋಡ್ತಾರೆ. ಇವತ್ತು ನೀವೇ ಹೇಳಿದ್ರಿ ಎಷ್ಟೋ ಫ್ಯಾಮಿಲೀಸ್, ಎಷ್ಟೋ ಬೇರೆ ಭಾಷೆ ಜನಗಳು ಬಂದು ನೋಡ್ತಾ ಇದ್ದಾರೆ ಅಂತ. ಸೊ ಇಷ್ಟು ಮಟ್ಟಿಗೆ ಒಳ್ಳೆ ಬೆಳವಣಿಗೆ ಬರಬೇಕಂದ್ರೆ ನಿಜವಾಗ್ಲೂ ನರ್ತನ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಆ ಸಿನಿಮಾ ಕ್ಯಾರೆಕ್ಟರ್ನ 2017 ತೋರಿಸಿ ಅದ್ರ ಪ್ರೀಕ್ವೆಲ್ 24 ತಗೊಂಬಂದು ಆ ಒಂದು ಬ್ಯಾಕ್ ಹೋಗೋದಿದೆಯಲ್ಲ ತುಂಬ ಕಷ್ಟ. ಸೊ ನಿಜವಾಗ್ಲೂ ನಮಗೆ ಐ ಥಿಂಕ್ ವೆರಿ ಹ್ಯಾಪಿ ಅಬೌಟ್.